ಹಾಯ್ ಎಲ್ರಿಗೂ ಭಕ್ತಿ ವ್ಲಾಗ್ಸ್ಗೆ ಸ್ವಾಗತ. ಚೈಲ್ಡ್ 1 ಇಯರ್ ಬಿಲೋ ಇದ್ದರೆ ತಿರುಪತಿಯಲ್ಲಿ ಡೈರೆಕ್ಟ್ ದರ್ಶನ ಅಂತೆ. ಹಾಗಾಗಿ ನಾವು 3 ಡೇಸ್ ತಿರುಪತಿಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ನಲ್ಲಿ ಕಾದ್ವಿ ಇನ್ನೂ ಟ್ರೈನ್ ಬರಲಿಲ್ಲ. ಹಾಗೆ ಭಕ್ತಿ ಆಡ್ತಾ ಇದ್ದಳು. ಇವಾಗ ಇನ್ನೇನು ಟ್ರೈನ್ ಬರ್ತಾ ಇದೆ. 1 ಅವರ್ ವೆಯ್ಟ್ ಮಾಡಿದ್ವಿ. ಇವಾಗ ಬಂತು ನೋಡಿ ನಮ್ಮ ಟ್ರೈನು. ತಿರುಪತಿಗೆ 3 ಡೇಸ್ ಜರ್ನಿ ಹೋಗಬೇಕು. ಟ್ರೈನ್ ಬಂದಮೇಲೆ ನಾವು ಟ್ರೈನಲ್ಲಿ ಕುಂತ್ವಿ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಜರ್ನಿ ಟುವರ್ಡ್ಸ್ ತಿರುಪತಿಗೆ ಹೋಗ್ತಾ ಇದೆ ನೋಡಿ. ವಾಡಿ ಶಾಬಾದ್ ದಾಟಿದ್ವಿ. ಅವತ್ತಿನ ದಿನ ಮಾರ್ನಿಂಗ್ ಭಕ್ತಿ ಬೆಳಗ್ಗೆ ಬೇಗ ಎದ್ದಿದ್ಲು. ಹಾಗಾಗಿ ಮಲ್ಕೊಂಡ್ಬಿಟ್ಲು. ಟ್ರೈನ್ ಹತ್ತಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವಳು ಮಲಗಿಬಿಟ್ಲು. ಟ್ರೈನಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಚೆನ್ನೈಗೆ ಹೋಗಬೇಕಾದ ಒಬ್ಬರು ದಂಪತಿಗಳು ಸಿಕ್ಕರು, ಅಂಕಲ್ ಆಂಟಿ. ಅವರು ಇಲ್ಲಿ ಶಿರಡಿಗೆ ಹಾಗೂ ಗಾಣಗಾಪುರಕ್ಕೆ ದರ್ಶನಕ್ಕೆ ಬಂದಿದ್ರಂತ. ಅವರು ನಮಗೆ ಕಂಪ್ನಿನ ಕೊಟ್ಟರು. ಒಂದು ರೀತಿ ಹೇಳಬೇಕಂದ್ರೆ ಅವರು ಭಕ್ತಿಗೆ ಕಂಪ್ನಿ ಕೊಟ್ಟರು. ಭಕ್ತಿಗೆ ಫ್ರೆಂಡ್ಸ್ ಆಗಿಬಿಟ್ರು. ವಿತಿನ್ 5 ಮಿನಿಟ್ಸ್ ಅವ್ರ ಹತ್ರ ಹೋಗ್ತಾಯಿದ್ವು. ಭಕ್ತಿ ಅವ್ರ ಜೊತೆನೇ ಆಟ ಆಡಿದ್ಲು. ಅವಳು ಹುಟ್ಟಿದ ಮೇಲೇ ಅನ್ನೋನ್ ಪರ್ಸನ್ಸ್ಗೆ ಎಷ್ಟು ಕ್ಲೋಸ್ ಆಗಿರೋದು ಅಂದರೆ ಇದೇ ಫಸ್ಟು. ಅವರಿಬ್ಬರು ಅಂಕಲ್ ಆಂಟಿ ನೋಡೋಕೆ ಹೇಗಿದ್ರಂದರೆ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಥರನೇ ಕಾಣಿಸ್ತಾ ಇದ್ರು. ಅಂಕಲ್ ಹೆಸರು ಬಂದುಬಿಟ್ಟು ಲಕ್ಷ್ಮಣ್ ಅಂತ, ಆಂಟಿ ಹೆಸರು ಪುಷ್ಪ. ಅಂಕಲ್ ಆಂಟಿ ಅವ್ರು ಪ್ರಾಪರ್ ಇರೋದು ಚೆನ್ನೈನಲ್ಲೇ. ಅಂಕಲ್ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ಆಂಟಿ ಇನ್ನೂ ಸರ್ವಿಸಲ್ಲಿದ್ದಾರೆ. 5 ಇಯರ್ಸ್ ಸರ್ವಿಸ್ ಇದೆ ಅವ್ರದ್ದು. ಸೊ ಹೀಗೆ ನಮಗೆ ಟ್ರೈನಲ್ಲಿ ತುಂಬ ಒಳ್ಳೆ ಕಂಪ್ನಿ ಕೊಟ್ಟರು ಅಂಕಲ್. ಭಕ್ತಿ ಕೂಡ ಅವಳ ಭಾಷೆನ ಅವರಿಗೆ ಕಲಿಸಿದ್ಲು. ಬರ್ತಾ ಅವರಿಗೆ ಎಷ್ಟು ಕ್ಲೋಸ್ ಆದರು ಅಂದರೆ ಅವ್ರು ನಮ್ಮ ಹತ್ರನೇ ಬರ್ತಾ ಇರಲಿಲ್ಲ. ಅವ್ರ ಜೊತೆನೇ ಊಟ ಮಾಡಿದ್ಲು. ಅವ್ರ ಜೊತೆನೇ ಎಲ್ಲ ಆಟ ಆಡೋದು ಎಲ್ಲ ಒಂದು ರೀತಿ ಅವಳಿಗೆ ಅಜ್ಜ ಅಜ್ಜಿ ಥರ ಇದ್ದರು. ಸೊ ಹೀಗೆ 7 ಗಂಟೆಗೆ ತಿರುಪತಿನ ತಲುಪಿದ್ವಿ. ನಂತರ ಅಲ್ಲಿ ಡಿನ್ನರ್ಗಾಗಿ PS4 ಹೋಟೆಲ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನು ಮಸಾಲ ದೋಸೆನ ತೊಗೊಂಡೆ. ನಮ್ಮ ಮನೆಯವರು ಕೂಡ ಮಸಾಲ ದೋಸೆನ ತೊಗೊಂಡ್ರು. ನೋಡಿ ಒಳಗಡೆ ಹೇಗೆ ಚೆನ್ನಾಗಿದೆ ಅಂತ, ಎಷ್ಟು ಕ್ಲೀನ್ನ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಡೇ ನಾವು ತಿರುಮಲಕ್ಕೆ ಹೋಗ್ಬೇಕಂತ ರೆಡಿ ಆದ್ವಿ. ಇಲ್ಲಿ ನೋಡಿ ಎಲ್ಲ ಚೆಕಿಂಗ್ ಮಾಡ್ತಾಯಿದ್ದಾರೆ. ಬಸ್ ಕೂಡ ಚೆಕ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಈಚ್ ಆ್ಯಂಡ್ ಎವ್ರಿ ಥಿಂಗ್ಸ್ನ ಅವರು ಚೆಕ್ ಮಾಡಿನೇ ಒಳಗಡೆ ಬಿಡೋದು. ಇಲ್ಲೆಲ್ಲ ಚೆಕಿಂಗ್ ನಡೀತಾ ಇದೆ. ಇದು ಎಲ್ಲೆಂದರೆ ಅಲಿಪಿರಿ ಮೆಟ್ಲ, ಅಲ್ಲಿಂದ ನಾವು ಸೀದಾ ತಿರುಮಲಕ್ಕೆ ಹೋದ್ಮೇಲೆ ಒಂದು ಕಡೆ ಸ್ಲೀಪರ್ಸ್ನ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ, ಹಾಗಾಗಿ ಎಲ್ರಿಗೂ ನಾವು ಕೇಳ್ತಾ ಇದ್ವಿ ಸುಪಥಮ್ ಕೌಂಟ್ರ್ ಎಲ್ಲಿ ಬರುತ್ತೆ ಅಂತ. ಈಗ ನೋಡಿ ಬಂತು ಸುಪಥಮ್ ಕೌಂಟ್ರ್, ಇಲ್ಲೇ ಬಂತು. ಸುಪಥಮ್ ಅಂದರೆ ಅಂದರೆ ಒಳ್ಳೆಯ ಪಥ ಅಂದರೆ ದಾರಿ, ಅಂದರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕೆ ಇದು ಒಂದು ಒಳ್ಳೆಯ ದಾರಿ ಅಂತಲೇ ಹೇಳ್ಬೋದು. ಅಲ್ಲಿ ಹೋದ್ಮೇಲೆ ನಮ್ಮದೆಲ್ಲ ಬ್ಯಾಗ್ಸ್ನ ಚೆಕ್ ಮಾಡಿ ನಮಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ಇವಾಗ ನೋಡಿ ತಿರುಪತಿ ದರ್ಶನ ಒಂದು ರೀತಿ ಮೈ ಜುಮ್ ಅನ್ಸೋ ಥರ ಇತ್ತು. ಎಲ್ಲ ದರ್ಶನ ಆದಮೇಲೆ ಲಡ್ಡೂಸ್ ತೊಗೊಂಡ್ವಿ. ಎಲ್ಲ ಲಡ್ಡೂಸ್ ತೊಗೊಂಡಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಬ್ಯಾಕ್ ಸೈಡ್ ಬಂದು ಫೋಟೋಗ್ರಾಫರ್ ಕರೆದ್ವಿ. ಫೋಟೋಗ್ರಾಫರ್ ನಮ್ಗೆ ಚೆನ್ನಾಗಿ ಫೋಟೋನ ತೆಗೆದು ತೊಳೆದು ಅವಾಗೆ ರೆಡಿ ಮಾಡಿ ಕೊಡ್ತಾರಲ್ಲ, ಸೊ ಆ ಥರ ಕೊಟ್ಟರು. ವಿತ್ ಫ್ಯಾಮಿಲಿ ಫೋಟೋಸ್ನೂ ತೊಗೊಂಡ್ವಿ, ಇಂಡಿವಿಜುವಲ್ ಫೋಟೋಸ್ನೂ ತೊಗೊಂಡ್ವಿ. ಅವತ್ತಿನ ದಿನ ಸಾಯಂಕಾಲ ಪದ್ಮಾವತಿ ಟೆಂಪಲ್ಗೆ ಹೋಗಿದ್ವಿ. ಶ್ರೀನಿವಾಸನ ಹೆಂಡತಿ ಪದ್ಮಾವತಿ ದೇವಿ ಅಂತ. ಸೊ ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಡಿನ್ನರೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಕಾಳಹಸ್ತಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಕಾಳಹಸ್ತಿ ಅಂದರೆ ಪಂಚಭೂತಗಳನ್ನು ಒಳಗೊಂಡಂತಹ ಒಂದು ದೇವಾಲಯ ಅದು. ಅದ್ರ ಸುತ್ತಮುತ್ತ ನಾವು ಎಲ್ಲಿಗೆ ಟ್ರಿಪ್ಪಿಗೆ ಹೋದ್ರೂ ಕೂಡ ಅದನ್ನೇ ಲಾಸ್ಟ್ ಮಾಡಬೇಕು ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ನೋಡಿ ಭಕ್ತಿ ಟಿಫನ್ ಮಾಡೋಕ್ಕಂತ ಒಂದು ಹೋಟೆಲ್ಗೆ ಬಂದಿದ್ದಾಳೆ. ಇಲ್ಲಿ ಹೋಟೆಲಲ್ಲಿ ಟಿಫನ್ ಮಾಡಿದ್ಲು, ಇಡ್ಲಿ ತಿಂದಳು ಅವಳು. ಸೊ ಅಲ್ಲಿಂದ ನಾವು 25 ಕಿಲೋಮೀಟ್ರ್ ಹೋಗುತ್ತೆ ಕಾಳಹಸ್ತಿಗೆ ಹೋಗಬೇಕಾದ್ರೆ. ಇಲ್ಲಿ ಕಾಳಹಸ್ತಿಗೆ ಇಳಿದು ನಮ್ಮ ಬೈಕ್ನ ಒಂದು ಕಡೆ ಬಿಟ್ಟು ಎಂಟ್ರಿ ಹೋಗ್ತಾ ಇದ್ದೀವಿ ಕಾಳಹಸ್ತಿಯಲ್ಲಿ. ಭಕ್ತಿ ಅವಳ ನಾಟಿನೆಸ್ನ ಬಿಡ್ತಾ ಇಲ್ಲ, ಹಾಗೆ ನಾಟಿಯಾಗಿ ಮಾಡ್ತಾ ಇದ್ದಾಳೆ. ಅಲ್ಲಿ ಹೋದ್ಮೇಲೆ ಪೂಜೆ ನಡೆದಿತ್ತು. ಪೂಜೆ ಎಲ್ಲ ಆದಮೇಲೆ ಈ ಥರ ದರ್ಶನ ಸಿಕ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ತೊಗೊಂಡಾದಮೇಲೆ ಒಂದಿಷ್ಟು ಪ್ರಸಾದ ತೊಗೊಂಡು ಅಲ್ಲಿಂದ ಸೀದಾ ನಮ್ಮ ರೂಮ್ಗೆ ಬಂದು 6 ಗಂಟೆಗೆ ನಮ್ಮ ಟ್ರೈನ್ ಇತ್ತು.